ಗುರು ನೆನ್ನೆ ತಾನೇ ಒಂದು ಟ್ರಿಪ್ ಬಂದ್ ಗುರು. ಒಂದು ರಿಚ್ ಫ್ಯಾಮಿಲಿಗೆ ನಾವು ಒಂದು ಟ್ರಿಪ್ ಕರ್ಕೊಂಡು ಹೋಗ್ಬೇಕಂತೆ. ಅದಕ್ಕೋಸ್ಕರ ಇವತ್ತೊಂದು ಟ್ರಿಪ್ ಅಂದ್ಬಿಡ್ತು. ಆ ಟ್ರಿಪ್ ಏನಪ್ಪಾ ಅಂತಂದ್ರೆ ನಮ್ KSRTC ಬಸ್ ಅಲ್ಲಿ ಇವತ್ತು ನಾವು ಈ ಏರ್ ಬಲೂನ್ ಅಲ್ಲಿ ಹೋಗ್ಬೇಕಂತೆ. ಅವ್ರ ಫ್ಯಾಮಿಲಿ ಒಂದು ರಿಚೆಸ್ಟ್ ಫ್ಯಾಮಿಲಿ ಆಗಿರೋದ್ರಿಂದ ಆ ಫ್ಯಾಮಿಲಿನ ನಾವು ಈ ಒಂದು ಏರ್ ಬಲೂನ್ ಗೆ ಕರ್ಕೊಂಡ್ ಬರ್ಬೇಕಂತೆ. ಇದು ಎಲ್ಲಿ ಐತಂತ ಎಲ್ಲ ಹೇಳ್ತೀನಿ. ಆ ಫ್ಯಾಮಿಲಿ ಯಾರು ಎಂತದಂತ ಎಲ್ಲ ತೋರಿಸ್ತೀನಿ. ಮೊದಲನೇದಾಗಿ ಇಲ್ಲಿ ನಾವು ಈ ಏರ್ ಬಲೂನ್ ನ ಓನರ್ ಹತ್ರ ಮಾತಾಡೋಣ. ಮೊದಲನೇದಾಗಿ ಈ ಓನರ್ ಬಂದ್ಬಿಟ್ಟು ಇವ್ರಿಬ್ರು ಆಗಿರ್ತಾರೆ ಈ ಒಂದು ಏರ್ ಬಲೂನ್ ಗೆ. ಈ ಏರ್ ಬಲೂನ್ ಸ್ಟೋರಿ ಏನಪ್ಪಾ ಅಂತ ಕೇಳಿದ್ರೆ ಏನಿಲ್ಲ ಗುರು, ಇದು ಬೆಂಗಳೂರು ಹತ್ರ ಇರ್ತಕ್ಕಂಥದ್ದು. ಇದು ರೀಸೆಂಟ್ ಆಗಿ ಆಗೈತಂತೆ. ಇವ್ರೊಂದ 3 ಎಕರೆ ಜಾಗ ತಕೊಂಡು ಈ ಏರ್ ಬಲೂನ್ ಏರಿಯಾನ ಒಂದು ಮಾಡಿದ್ದಾರೆ, ಬಿಲ್ಡ್ ಮಾಡಿದ್ದಾರೆ. ಇವ್ರಿಗೆ ತುಂಬಾ ಹಳೆ ಆಸೆ ಇತ್ತಂತ ಗುರು. ಅದಕ್ಕೋಸ್ಕರ ಇವರು ಈ ಏರ್ ಬಲೂನ್ ನ ಒಂದು ಇದನ್ನ ಕ್ರಿಯೇಟ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ನಮ್ಮ ಬೆಂಗಳೂರು ಹತ್ರ ಇರ್ತಕ್ಕಂಥ ವಿಮಾನ ನಿಲ್ದಾಣದಲ್ಲಿ ಹಳೆ ಪಾರ್ಟ್ಸ್ ಎಲ್ಲ ಬಿದ್ದಿರ್ತಾವಲ್ಲ, ಅವನ್ನೆಲ್ಲ ತಗೊಂಡ್ಬಂದು ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ರೆಡಿ ಮಾಡೋರು ಗುರು. ಇದನ್ನ ರೆಡಿ ಮಾಡದೇನೋ ಮಾಡಿ ಇದನ್ನ ತಗೊಂಡ್ಬಂದು ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ. ನಮಗೆ ಆ ಫ್ಯಾಮಿಲಿ ಗೊತ್ತಲ್ಲ ನಿಮಗೆ, ಅವ್ರಿಗೂ ರಿಚೆಸ್ಟ್ ಫ್ಯಾಮಿಲಿ ಅವರು ನಮಗೋಸ್ಕರ ಹೇಳಿದ್ರು. ಅವ್ರು ಹಿಂಗೆಲ್ಲ ನಮಗೆ ಈ ತರ ಎಲ್ಲ ಒಂದು ಟ್ರಿಪ್ ಕರ್ಕೊಂಡು ಹೋಗ್ಬೇಕು, ನೀವು ಯಾವ್ದು ಯೂನಿಕ್ ಪ್ಲೇಸ್ ಇದೆ ನಮಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅವ್ರ ಇಷ್ಟರಲ್ಲಿ ಎಲ್ಲ ಫಾರಿನ್ ಗೆ ಫ್ಲೈಟ್ ಹತ್ತಿ ಬಿಡ್ತಾರಂತೆ. ಅದಕ್ಕೋಸ್ಕರನೇ ಬೇಗ ನಮಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಗುರು ಬೆಳಿಗ್ಗೆನೆ ನಾನು ಫುಲ್ ಅವ್ರನ್ನೆಲ್ಲ ಹಚ್ಕೊಂಡು ಫುಲ್ ಟ್ಯಾಂಕ್ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ ಗುರು. ಇಲ್ಲಿ ಬಂದು ಒಂದು ಸ್ವಲ್ಪ ಸೈಡ್ ಹಾಕ್ತಿ. ಗಾಡಿ ಇಂಜಿನ್ ಫುಲ್ ಹೀಟ್ ಆಗ್ಬಿಟ್ಟಿತ್ತು. ಆಲ್ರೆಡಿ ಒಂದು 500 ಕಿಲೋಮೀಟರ್ ಹೊಡ್ಕೊಂಡ್ ಬಂದಿದ್ವಿ. ಇನ್ನೊಂದು 56 ಕಿಲೋಮೀಟರ್ ಇತ್ತು. ಸೊ ವ್ಲಾಗ್ ಮಾಡೋಣ ಅಂತೇಳಿ ಗಾಡಿ ನಿಲ್ಸಿ ಹಂಗೆ ಶುರು ಮಾಡಿದೆ. ಈಗ ನೋಡ್ತಿರ್ಬೋದು ನಮ್ ಗಾಡಿನೆಲ್ಲ ತೋರಿಸ್ತಾ ಇದೀನಿ. ಇದರಲ್ಲಿ ಬಹಳ ಜನ ಫಾರಿನರ್ಸ್ ಇದಾರೆ ಗೈಸ್. ಫಾರಿನರ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ. ಅವ್ರು ಹೆಂಗೆ ಏನೇನ್ ಕತೆ ಅಂತೆಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಮೀಟಪ್ ಮಾಡಿಸ್ತೀನಿ ಗೈಸ್. ಒಳಗಡೆ ಹೋಗೋಣಂತೆ. ಫಸ್ಟ್ ಈ ಗಾಡಿನ ಶುರು ಮಾಡ್ಕೊಂಡು ಹೊಂಟು ಬಿಡಂಗುರು. ನಾವು ಬಹಳ ಟೈಮ್ ವೇಸ್ಟ್ ಮಾಡೋದೇ ಬೇಡ. ಸೊ ಅದಕ್ಕೋಸ್ಕರ ಈಗ ನಾನು ಒಳಕ್ ಹೋಗ್ತಾ ಇದೀನಿ. ಇಲ್ಲಿ ನಿಮಗೆ ಏನು ಇಲ್ಲ ಗೈಸ್, ಇದ್ರಲ್ಲಿ ಅವ್ರ ಫಾರಿನ್ ಟ್ರಿಪ್ ಹೋಗ್ಬೇಕಂತ ಅವ್ರ ಫಾರಿನ್ ಹೋಗ್ತಾರಂತೆ. ಸೊ ಅದಕ್ಕೋಸ್ಕರ ಕರ್ಕೊಂಡು ಹೊಂಟಿದೀನಿ. ಇವರೇ ನೋಡಿ, ಅವರೆಲ್ಲ ಅವ್ರ ಫ್ಯಾಮಿಲಿ ಬಂಧು ಬಳಗ ಎಲ್ಲ ಇದಾರೆ. ಹಿಂದೆ ಓನರ್ ಇದಾರೆ ಗುರು. ಇವರೇ ನೋಡಿ ಗುರು ಓನರು. ಇಲ್ಲಿ ಸೆಂಟ್ರ್ ಕುಂತವ್ರಲ್ಲ ಅವ್ರೊಬ್ರೆ ಓನರು. ಆ ಕಡೆ ಅವ್ರ ಮಕ್ಳಿದಾರೆ. ಮತ್ತೆ ಈ ಕಡೆ ಸೈಡ್ ಅವ್ರ ಮನೆಯವರೆಲ್ಲ ಫುಲ್ ಅವರು ಸಿಂಗಲ್ ಆಗಿ ಅವ್ರ ಫ್ಯಾಮಿಲಿಗೆ ಅಷ್ಟೇ ಬೇಕು ಅಂತೇಳಿ ಈ ಒಂದು ಬಸ್ನ ಆರ್ಡರ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾವು ಬಂದಿದೀವಿ. ಈ ಬಸ್ನ ತಗೊಂಡು ಈಗ ನಾವು ಇವ್ರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಅದೇ ಪ್ಯಾರಾಗ್ಲೈಡ್ ಮಾಡೋದು ಅಂತಾರ. ಪ್ಯಾರಾಚೂಟ್ ಅಲ್ಲೆಲ್ಲ ಸೈಕಾಗಿ ಮೇಲೆ ಹೋಗ್ತಾರಲ್ಲ. ಸೊ ಅದ ತರನೇ ಇವರು ಅದಕ್ಕೆ ಮಾಡೋ ಇಂಟ್ರೆಸ್ಟ್ ಇತ್ತಂತೆ. ಸೊ ಅದಕ್ಕೋಸ್ಕರ ಇವ್ರು ಹೋಗ್ತೀವಿ ಅಂತ. ಇನ್ನೇನು ಬೆಂಗಳೂರು ಬಿಟ್ಟು ಹೋಗ್ತೀವಿ ನಾವು, ಏನಾದ್ರು ದುಬೈಗೆ ಫಾರಿನ್ ಕಂಟ್ರಿ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ನೇನು ಹೊಂಟಿವಿ ಅಂತಂದ್ರು. ಸರಿ ಈಗ ಹ್ಯಾಂಡ್ ಬ್ರೇಕ್ ತಕೊಂಡು ನಮ್ಮ ಗಾಡಿನ ಚಾಲು ಮಾಡ್ಕೊಂಡು ಹೊಂಟ್ಬಿಡೋಣ ಅಂತೇಳಿ ಗಾಡಿ ಚಾಲು ಮಾಡಿದೆ ಗುರು. ಅಂತೂ ಇಂತೂ ಗಾಡಿ ಅಂತೂ ಚಾಲು ಆಗೇ ಬಿಡ್ತು ಅಂತಾನೆ ಅನ್ಕೊಂಬಿಡಿ. ಚಾಲು ಆಯ್ತು. ಇನ್ನೇನು ಮೂವ್ ಮಾಡ್ಕೊಂಡು ಹೋಗ್ತಾ ಇರೋದೇ ಗೈಸ್. ಈಗ ದಾರಿನಲ್ಲಿ ಎಲ್ಲ ಅಡ್ಡದಡ್ಡೆ ಇರ್ತವೆ. ಸೊ ಅದಕ್ಕೋಸ್ಕರ ನಮ್ಮ ಕಂಡಕ್ಟ್ರು ಹೇಳಿದ್ವಿ ನಾವು, ಸರಿ ನೀವು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಟಿಫನ್ ಮಾಡ್ಕೊಂಡು ಸಂಪ ನೀವು ಕುತ್ಕೊಳ್ರಿ, ನಂಗೆ ಗಾಡಿ ಹೊಡಿತೀನಿ ಅಂತೇಳಿ ಹೊರಗಡೆ ನೋಡ್ದೆ ಗುರು. ಯಾವ್ದು ನಂಗೆ ಗಾಡಿ ಬರ್ತೈತಿ ಇಲ್ಲ. ಆಮೇಲೆ ಬೆಳಿಗ್ಗೆ ಗೋವಿಂದ ಅನ್ನಂಗೆ ಆಗ್ಬಿಟ್ಟೇನೆ ಅಂತೇಳಿ. ಸೊ ಒಂಟೆ ಗುರು. ಆದ್ರೂ ಯಾವ್ದೋ ಒಂದು ಗಾಡಿ ಬಂದು ಗುದಿದಂಗೆ ಆಯ್ತು. ಸೊ ಗೊತ್ತಾಗ್ಲಿಲ್ಲ. ಸೊ ಇರ್ಲಿ ಅಂತೇಳಿ ಹಂಗೆ ಗಾಡಿನ ಹೊಡ್ಕೊಂಡು ಹೊಂಟ್ಬಿಟ್ಟೆ ಗುರು. ಈ ಫ್ಯಾಮಿಲಿ ಎಲ್ಲಿಂದ ಬಂದಿತ್ತು ಅಂತಂದ್ರೆ ಇವರು ಒಂದು ಫಾರಿನ್ ಅಂದ್ರೆ ಆಫ್ರಿಕನ್ ಕಂಟ್ರಿಯಿಂದ ಬಂದಿರೋರು. ಸೊ ಅವರು ಫಾರಿನ್ ಕಂಟ್ರಿ ಅಂದ್ರೆ ಆಫ್ರಿಕನ್ ಕಂಟ್ರಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಆ ಕಂಟ್ರಿಯಿಂದ ಬಂದವರು. ಅವರು ಸ್ವಲ್ಪ ದಿನದಿಂದ ಇಲ್ಲಿ ನಮ್ಮ ರೀಜನ್ ಅಲ್ಲಿ ಇದ್ರು ಸ್ವಲ್ಪ ವರ್ಷದಿಂದ. ಬಟ್ ಇವಾಗ ಅವ್ರಿಗೆ ಟ್ರಾನ್ಸ್ಫರ್ ಆಗೈತಂತೆ. ಅಲ್ಲಿಗೆ ದುಬೈಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಸೊ ಅವ್ರು ಅಲ್ಲಿಗೆ ಹೋಗ್ಬೇಕಂತ ಹೇಳ್ತಿದ್ರು. ಸೊ ಅದಕ್ಕಿಂತ ಮುಂಚೆ ನಾವು ಈ ಟ್ರಿಪ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಈ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ನಿಮಗೆ ಅದನ್ನ ಗೊತ್ತಿದ್ರೆ ಹೇಳಿ, ನೀವು ಬೇರೆ ಪ್ಲೇಸಸ್ ನಾವು ಅಲ್ಲಿಗೂ ಹೋಗೋಣ ಅಂತಂದ್ರು. ಸರ್ ನಮ್ಗೆ ಅಷ್ಟೊಂದೆಲ್ಲ ಐಡಿಯಾ ಇಲ್ಲ. ನಮ್ಗೆ KSRTC ನಮ್ಮ ರೂಟಲ್ಲಿ ನಾವು ಹೊಡೆಯೋದಷ್ಟೇ ನಮ್ಗೆ ಗೊತ್ತಿರೋದು. ಸೊ ಅದಕ್ಕೋಸ್ಕರ ನಮ್ಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದೆ. ಸೊ ಓಕೆ ಇರ್ಲಿ ಬನ್ನಿ, ಈಗ ಏನೂ ಆಗಲ್ಲ. ಈ ಟ್ರಿಪ್ ನಮ್ಮನ್ನ ಕರ್ಕೊಂಡೋಗಿ ಕ್ಲೀನಾಗಿ ಸೇಫಾಗಿ ಬಿಡಿ, ಅದಷ್ಟೇ ಸಾಕು. ಯಾವುದೇ ರೀತಿ ಆಕ್ಸಿಡೆಂಟ್ ಮಾಡ್ದಂಗೆ ನಮ್ಮನ್ನ ಸೇಫಾಗಿ ಕರ್ಕೊಂಡೋಗಿ ಅಂದ್ರು. ಬನ್ನಿ ಗುರು, ನಮ್ಮ KSRTC ಡ್ರೈವರ್ ಬಗ್ಗೆ ನೀವು ಮಾತಾಡ್ಬೇಕಾ? ನಮ್ಮ KSRTC ಅಂದ್ರೆ ನಾವು ಅಂದ್ರೆ KSRTC ಡ್ರೈವರ್ಸ್ ಅಂದ್ರೆ ಬೇರೆ ಲೆವೆಲ್ಗೆ ಇರ್ತದೆ ಅಂತ ಹೇಳ್ಬೋದು. ಪರ್ಫೆಕ್ಟ್ ಡ್ರೈವಿಂಗ್ ಮಾಡೋದ್ರಲ್ಲಿ ನಾವೇ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಗುರು. ಹಂಗೆ ಗಾಡಿ ಮುಂದೆ ಕೊಡ್ಕೊಂಡ್ ಬಂದ್ರೆ ಇಲ್ಲಿ ನೋಡ್ತಿರ್ಬೋದು. ಸೊ ಈ ರೀತಿ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ನನಗಂತೂ ತುಂಬಾ ಬೇಜಾರಾಯ್ತು ಗುರು. ಈ ಆಕ್ಸಿಡೆಂಟ್ ನೋಡ್ಕೊಂಡು ಹಂಗೆ ಗಾಡಿನ ಮೂವ್ ಮಾಡ್ಕೊಂಡು ಹೊಂಟೆ ಗುರು. ಅಲ್ಲಿ ಪೊಲೀಸ್ನವ್ರು ಬೇರೆ ಇದ್ರು, ಎಲ್ಲಿ ಹಿಡಿದ್ಬಿಡ್ತಾರೆ ನಮ್ಮನ್ನು. KSRTC ಬಸ್ ಬೇರೆ ಏನ್ ಟ್ರಿಪ್ ಹೊಡಿತೀರ ಅಂತೆಲ್ಲ ಪರ್ಮಿಟ್ ಎಲ್ಲ ಕೇಳ್ಬಿಡ್ತಾರೆ ಅಂತ ಅನ್ಕೊಂಡಿದೆ. ಬಟ್ ಅದೆಲ್ಲ ಕೇಳಿದ್ರು ನಮ್ಮ ಹತ್ರ ಬಿಲ್ಸ್ ಎಲ್ಲ ಇದೆ. ಯಾಕಂದ್ರೆ KSRTC ಡಿಪೋ ಇಂದಾನೆ ಕೊಟ್ಟಿರೋದು ನಾವು. ಹಂಗಾಗಿ ಇಲ್ಲಿ ಡಿಪೋ ಇಂದ ನಾವು ಎಲ್ಲ ಬಿಲ್ ತಗೊಂಡು ಬಂದಿರೋದ್ರಿಂದ ಸೊ ಏನ್ ಎದ್ರಂಗಿಲ್ಲ ಗುರು. ಅದಕ್ಕೋಸ್ಕರ ಈ ಗಾಡಿ ತಗೊಂಡು ಇವತ್ತು ಫುಲ್ ರೈಡ್ ಹೊಡಿತಿರೋದು. ನೋಡ್ತಿದ್ರಲ್ವಾ ಸೈಕಾಗಿ ಹೋಗ್ತಾ ಇದೀನಿ. ನಾನು ಭಾಳ ಜೋರಾಗಿ ಹೋಗಲ್ಲ, ಯಾಕಂದ್ರೆ ಇದು ಕಲಬುರಗಿ ಡಿಪೋ ಗಾಡಿ ಆಗಿರೋದ್ರಿಂದ ಭಾಳ ಹುಷಾರಾಗಿ ಹೊಡಿಬೇಕು. ಸ್ವಲ್ಪ ನಿಧಾನಕ್ಕೆ ಹೊಡ್ಕೊಂಡು ಹೋಗೋಣ ಅಂತೇಳಿ ಹೊಡಿತಾ ಇದೀನಿ. ಇಲ್ಲಿ ಮುಂದೆ ನೋಡಿದ್ರೆ NW KSRTC ಪಾಸ್ ಆಯ್ತು ಗುರು. ಅದೇ ಟೈಮಿಗೆ ಇನ್ನೇನು ಹತ್ರಕ್ಕೆ ಬಂದೇ ಬಿಟ್ವಿ. ಆಕ್ಸಿಡೆಂಟ್ ಆಗಿ ಮುಂದೆ ದೂರನೇ ಇರೋದು. ಆದ್ರೆ ಇದು ಪ್ಯಾರಾಚೂಟ್ ಎಲ್ಲ ಕ್ಲೋಸ್ ಮಾಡಿಲ್ವೇನೋ ಅನ್ಕೊಂಡಿದ್ದೆ. ಬಟ್ ಕ್ಲೋಸ್ ಏನು ಮಾಡಿರ್ಲಿಲ್ಲ ಗುರು. ಪ್ಯಾರಾಗ್ಲೈಡಿಂಗ್ ನಾನೆಲ್ಲ ಕ್ಲೋಸ್ ಮಾಡ್ಬಿಟ್ಟಾರೆ ಅನ್ಕೊಂಡಿದ್ದೆ. ಆಕ್ಸಿಡೆಂಟ್ ಆಗಿರೋದ್ರಿಂದ ಸೊ
ಏನೋ ಪ್ಲೇನ್ ಗೀನ್ ಕ್ರಾಶ್ ಆಗುತ್ತೆ ಅಂತ ಹೇಳಿ ಬೆಂಕಿ ಗಿಂಕಿ ಎದ್ದೈತೆ ಅಂತ ಹೇಳಿ ಕ್ಲೋಸ್ ಮಾಡ್ತಾರೆ ಅನ್ಕೊಂಡಿದ್ದೆ. ಅಣ್ಣ ನಿಲ್ಸೋಣ ಅಂತ ಹೇಳ್ದೆ ಗುರು, ಅವ್ನು ಯಾಕೆ ಮಾನ್ಗಡೆ ನಿಲ್ಲಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ಹಂಗೆ ನಿಧಾನಕ್ಕೆ ಇಂಡಿಕೇಟರ್ ಹಾಕೊಂಡು ಇಂಡಿಕೇಟರ್ ಹಾಕೊಂಡು ಗಾಡಿನ ಲೆಫ್ಟಿಗೆ ಹೊಡ್ಕೊಂಡು ನಿಧಾನಕ್ಕೆ ಬಂದೆ ಗುರು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕಾಣಿಸ್ತೈತಲ್ಲ ಪ್ಯಾರಾಗ್ಲೈಡಿಂಗು, ಅದೇ ಪ್ಯಾರಾಚೂಟ್ಗಳಾಗೆ ಹೋಗ್ತಾ ಇರೋದು ಇವರು. ಈಗ ನಾನು ಏನಿಲ್ಲ, ಹೋಗಿ ಗಾಡಿನ ಸೈಡಿಗೆ ಹಾಕೋದು ಅಷ್ಟೇ ಗುರು. ಸೈಡಿಗೆ ಹಾಕಿ ನಿಮಗೆ ಒಂದು ರೌಂಡ್ ತೋರಿಸ್ತೀನಿ, ಅವರೆಲ್ಲ ಹೋಗ್ಬಿಡ್ತಾರೆ. ಪ್ಯಾರಾಗ್ಲೈಡಿಂಗ್ ಹತ್ಕೊಂಡ್ಮೇಲೆ ನಾನು ನಿಮಗೆ ಕೆಳಗಡೆ ವ್ಯೂ ತೋರಿಸ್ತೀನಿ, ಅಲ್ಲಿವರೆಗೂ ಅವ್ರನ್ನ ತೋರ್ಸಂಗಿಲ್ಲ. ಸೊ ಯಾಕಂದರೆ ಅವರೆಲ್ಲ ಬೇಜಾರಾಕಾರೆ ನಾವು ಹೋಗಾಕಾರೆ ನೀವೆಲ್ಲ ನಮ್ದೆಲ್ಲ ವೀಡಿಯೋ ಮಾಡಿದ್ರೆ ಹೆಂಗೆ ಗುರು ನೀವು ಅಂತ ಹೇಳಿ ಹೇಳ್ತಾರೆ ಅಂತೇಳಿ. ಸೊ ಅದಕ್ಕೋಸ್ಕರ ಅವ್ರನ್ನ ಹಚ್ಚಿ ಅವ್ರನ್ನ ಇದ್ರ ಮೇಲೆ ಹಚ್ಚಿ ನಾವು ಆಮೇಲೆ ನಿಮಗೆ ಎಲ್ಲ ತೋರ್ಸ್ಕೊಂಬರ್ತೀನಿ ಬನ್ನಿ. ಇವೇ ನೋಡ್ಗುರು ಬೆಳಿಗ್ಗೆ ಬೆಂಗಳೂರಲ್ಲಿ ತಾಂಬಂದಿರೋದು. ನಾವು ಬೆಂಗಳೂರಾಗ ಅಂದ್ರೆ ಅವ್ರು ಬೆಂಗಳೂರಲ್ಲಿ ತಂದ್ರಲ್ಲ ಓನರ್ಗಳು, ಬೆಂಗಳೂರಿನ ತಂದು ಇಟ್ಕೊಂಡ್ರ ಪ್ಲೇನ್ಗಳು ಸಣ್ಣವು. ಅವೇನು ಮೇಲೆ ಹಾರಾಡಲ್ಲ ಜಾಸ್ತಿ, ಸುಮ್ಮನೆ ಶೋಗೆ ಇಟ್ಟಿದ್ದಾರೆ. ಅವು ಆನ್ ಮಾಡಿ ದಿನ ಆನ್ ಮಾಡ್ತಾರಂತೆ. ಅವು ಫ್ಯಾನ್ ಮಾತ್ರ ತಿರುಗಬೇಕು ಅಷ್ಟೇ ಅಂತೆ, ಇಂಜಿನ್ ಸೌಂಡ್ ಬರುತ್ತೆ ಅಷ್ಟೇ ಅಂತೆ ಈ ಗಾಡೀಲಿ. ಸರಿನಾ, ಈ ಗಾಡೀಲಿ ಈ ಥರ ಸೌಂಡ್ ಬರುತ್ತೆ ಅಂತಂದ್ರು. ಬಟ್ ಅವ್ರನ್ನೆಲ್ಲ ಹಚ್ಚಿಸಿ ನಾವು ಹೇಳಿದ್ರೆ ಅವರೆಲ್ಲ ಹಚ್ಕೊಂಡು ಹೋಗ್ತಾರಂತೆ. ಅದಕ್ಕೋಸ್ಕರ ಗಾಡಿ ಎಲ್ಲ ಅವ್ರನ್ನೆಲ್ಲ ಹಚ್ಚಿಸಿ ನಾವು ಇಂಜಿನ್ ಎಲ್ಲ ಆಫ್ ಮಾಡ್ಕೊಂಡು ಬಂದೆ ಗುರು. ಇಲ್ಲಿ ನೋಡ್ತಿರ್ಬೋದು, ಈ ಒಂದೊಂದು ಜೆಟ್ಟು ಸಖತ್ ಲುಕ್ ಇದೆ ಅಂತ ಹೇಳ್ಬೋದು. ಈ ಪ್ಲೇಸಲ್ಲಿ ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಗುರು. ನಮ್ಮ ಗೇಮಲ್ಲಿ ಒಂದು ರೀತಿ ಚೆನ್ನಾಗೈತೆ. ಇದೇ ರೀತಿ ಇಟಿಎಷ್ಟು ಕಂಟೆಂಟ್ ವೀಡಿಯೋಸ್ ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಮರಿದಲ್ಲೇ ಫಾಲೋ ಮಾಡಿ ಅಂತ ಹೇಳ್ತೀನಿ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಇನ್ಸ್ಟಾದಲ್ಲಿ ಎಲ್ಲ ಕಡೆನೂ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೂ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಮುಗಿಸೋಣ ಅಂತಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಈ ಟ್ರಿಪ್ ಒಂದು ರೀತಿ ಕಾಲ್ಪನಿಕವಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿ ರಿಯಲಿಸ್ಟಿಕ್ ಸ್ಟೋರಿನ ನಾವು ಮಾಡಲ್ಲ, ಇದನ್ನೆಲ್ಲ ಸ್ಕ್ರಿಪ್ಟೆಡ್ ಸ್ಟೋರಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದು ಸ್ಕ್ರಿಪ್ಟ್ ಮಾಡ್ಕೊಂಡು ವಿಡಿಯೋ ಮಾಡಿದ್ದು. ಈ ವಿಡಿಯೋ ಮಾಡಿ ಭಾಳ ದಿನ ಆಗಿತ್ತು. ಸೊ ಇದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದು ಇವತ್ತು ಅಂತಲೇ ಹೇಳ್ಬೋದು. ಇದಕ್ಕೆ ಇವತ್ತು ಯೋಗ ಕೂಡ ಐತೆ. ಇನ್ಮೇಲಿಂದ ಕಂಟಿನ್ಯೂ ಆಗಿ ವೀಡಿಯೋಸ್ ಬರ್ತಿರ್ತವೆ. ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 25 ಲೈಕ್ಸ್ನ ಕಂಪ್ಲೀಟ್ ಮಾಡಿ ಈ ವಿಡಿಯೋನ ನೆಕ್ಸ್ಟ್ ಮುಂದಿನ ವಿಡಿಯೋನ ಬರುತ್ತೆ ಅಂತಲೇ ಹೇಳ್ಬೋದು. ಪಾರ್ಟ್ 2 ವಿಡಿಯೋನ ತರ್ತೀನಿ. ಆದರೆ ಈ ಪ್ಲೇಸಿನ ಥರ ಅಲ್ಲ, ಬೇರೆ ಪ್ಲೇಸಸ್ ಬೇರೆ ಮ್ಯಾಪ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಓಕೆ, ಬೈ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಬೆಂಕಿ ಗೇಮರ್ ಹೊಸ ಕಂಟೆಂಟ್ ಜೊತೆಗೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಓಕೆ, ಬೈ.